ಪ್ರೆಸೆಂಟ್ ಇವತ್ತು ನಾನು ಶಿವಗಂಗೆ ಬೆಟ್ಟದಲ್ಲಿ ಇದ್ದೀನಿ. ಯಾಕಂದ್ರೆ ಒಂದು 3-4 ಡೇಸ್ ಇಂದ ಶಿವಗಂಗೆ ಬೆಟ್ಟದಲ್ಲಿ ಸೇಫ್ಟಿ ಇಲ್ಲ, ಅಧಿಕಾರಿಗಳು ನೋಡ್ತಾ ಇಲ್ಲ, ಭಕ್ತಾದಿಗಳಿಗೆ ಪ್ರಾಣಾಪಾಯ ಆಗುತ್ತೆ, ಶಿವಗಂಗೆ ಬೆಟ್ಟದಲ್ಲಿ ಓವರ್ ಆಲ್ ಸೇಫ್ಟಿನೇ ಇಲ್ಲ ಅಂತ ರೀಲ್ಸ್ಗಳು ಎಲ್ಲ ನಾನು ನೋಡ್ತಾ ಬಂದೆ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ನಾನು ಕೂಡ ಬಂದಿದ್ದೀನಿ. ನೋಡೋಣ ಮುಂದೆ ಹೇಗಿದೆ ಅಂತ. ಇವ್ರು ಆ್ಯಕ್ಚುಲಿ ಇಲ್ಲಿ 15 ಇಯರ್ಸಿಂದ ಕೂಡ ಶಾಪ್ ಇಟ್ಟಿರೋದಂತೆ. ಇವ್ರ ಅಪ್ಪ ಅಮ್ಮ ಪ್ಲಸ್ ಇವಾಗ ಇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನೋಡಿರ್ತಾರೆ ಇವರು ದಿನನಿತ್ಯ ಓಡಾಡೋದು ಮತ್ತು ಜನಸಂಖ್ಯೆ ಎಷ್ಟು ಬರುತ್ತೆ, ಇಲ್ಲಿ ಸೇಫ್ಟಿ ಹೇಗಿದೆ ಅನ್ನೋದು ಕೂಡ ಇವರಿಂದನೇ ಕೇಳೋಣ. ಅದಕ್ಕೆ ಒಂದು 2-3 ಡೇಸಿಂದ ಫುಲ್ ಇದೆ ನ್ಯೂಸು. ಶಿವಗಂಗೆ ಬೆಟ್ಟದಲ್ಲಿ ಏನು ಸೇಫ್ಟಿ ಇಲ್ಲ ಈ ಥರದ್ದೆಲ್ಲ ತೋರಿಸಿದ್ದಾರೆ. ಇಲ್ಲೆಲ್ಲ ಇದೆಯಲ್ಲ, ಇನ್ನೇನು ಎಲ್ಲೋ ಒಂದು ಕೆಲವು ಕಡೆ ಅಂಗಡಿ ಕ್ಲೋಸ್ ಆಗಿರುತ್ತಲ್ಲ ಆ ಕಡೆ ಮಾತ್ರ ಅಂಗಡಿ ಹೋಗ್ಬಿಟ್ಟವು. ಇವತ್ತಕ್ಕೇನು ತೊಂದರೆ ಇಲ್ಲ. ಎಲ್ಲ ಕಂಬಿಗಳು ಮತ್ತೆ SSF ಕಂಬಿ ಹಾಕಿದ್ದಾರೆ, MS ಹಾಕಿದ್ದಾರೆ. ಎಲ್ಲ ಹೋದವ್ರು ಬಂದವರು ಎಲ್ಲ ಇದು ಮಾಡ್ತಾರಲ್ಲ, ಅಲ್ಲಾಡ್ಸಲ್ಲ, ಅದು ಬೆಳ್ಳಿ ಕಟ್ಟ ಇರ್ತಾವ ಅಷ್ಟೇ. ಅದು ಯಾರಿಗೇನು ಆಗಿಲ್ಲ ಅಲ್ವಾ? ಇದು ಏನು ತೊಂದರೆ ಆಗಿಲ್ಲ. ಅದು ಏನು ಬಿದ್ದು ಸ್ಕಿಡ್ ಆಗಿ ಏಟಾಗಿರೋದು ಯಾರು ಏನು ತೊಂದರೆ ಆಗಿಲ್ಲ. ಸುಮ್ಮನೆ ನ್ಯೂಸು ಏನಾದ್ರು ಒಂದು ನೆಗೆಟಿವ್ ಆಗಿ ಮಾಡ್ಬೇಕಷ್ಟೇ. ಯೂಟ್ಯೂಬ್ ಅವರು ಇದು ಮಾಡೋಕ್ಕೆ ಮಾಡ್ಕೊಂಡು ಸೇಫ್ಟಿ ಇಲ್ಲ ಅಷ್ಟು ಜನ ಬರ್ತಾರ. ಕಾಟ ಅಷ್ಟೇ. ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅದು ಬಿಟ್ರೆ ಈ ಬೆಟ್ಟದಿಂದ ಬೀಳೋದಾಗ್ಲಿ, ಸೂಸೈಡ್ ಆತರ ಯಾವ್ದು ಇಲ್ಲ. ಸೂಸೈಡ್ ಮಾಡ್ಕೊಳಕಲ್ಲ, ಅವ್ರು ನೋಡ್ಕೊಳಕತ್ತದ ಅವರು ಅದ್ಯಾವ್ದು ಆಗಿಲ್ಲ ಅಲ್ವಾ? ಅಂದ್ರೆ ಈ ವಯಸ್ಸಾಗಿರೋರು ಆರೋಗ್ಯ ಸ್ವಲ್ಪ ಇದ್ರು ನೋಡ್ಕೊಂಡ್ ಬರ್ಬೇಕಷ್ಟೇ ಬಂದ್ರೆ ಇಲ್ಲಿಗೆ. ತುದಿಗೆ ಹೋಗ್ಬೇಕು ಅಂದ್ರೆ ನಿಧಾನಕ್ಕೆ ಹೋಗ್ಬೇಕು, ಅಷ್ಟು ಜೋರಾಗಿ ಇದು ಮಾಡ್ಕೊಂಡು ಇಷ್ಟ ಅನ್ಕೋಬಹುದು. ನಿಮ್ಮ ಹೆಸರು? ಜಯಪ್ರಕಾಶ್. ನೋಡಿದ್ದೆ ಯಾವ್ದೇ ತರದ್ ಏನು ಇರ್ಲಿಲ್ಲ, ಚೆನ್ನಾಗಿತ್ತು. ಯಾಕೆ ಈ ಶಾಪ್ ತೋರ್ಸಿದಾರೆ ಅಂತ ಅನ್ಕೊಂಡೆ. ಕಂಬಿಗಳು ಒಂದ್ ಕಡೆ ಅಷ್ಟೇ ಅಲ್ವಾ? ಸ್ಟೀಲ್ ಕಂಬಿ ತವ ಚೆನ್ನಾಗಿರುತ್ತೆ. ಈ ಮಾಮೂಲಿ ಕಬ್ಬಿಣದ ಕಂಬಿಗಳು ಪ್ರಾಬ್ಲಮ್ ಇದೆ. ಅದನ್ನ ಸರಿ ಮಾಡಲ್ಲ ಗೌರ್ಮೆಂಟ್ ಮಾಡ್ಬೇಕು. ಗೌರ್ಮೆಂಟ್ ಅವ್ರಿಗೇನು ಯಾರು ಇನ್ಫಾರ್ಮ್ ಮಾಡಲ್ವಾ? ಮಾಡ್ತಾರೆ. ಇಲ್ಲಿ ಬಂದು ಕೆಲಸ ಮಾಡ್ಬೇಕಲ್ಲ, ಕೆಲಸ ಮಾಡೋರು ಸಿಗಲ್ಲ. ಇಷ್ಟು ದೂರ ಹತ್ಕೊಂಡ್ ಬಂದು ವೆಲ್ಡಿಂಗ್ ಮಾಡ್ಬೇಕು. ಪ್ರಾಬ್ಲಮ್ ಇದೆ ಅಂದ್ರೆ ಇಲ್ಲಿ ಯಾರಿಗೂ ಯಾವ್ದೇ ತರದ್ ಏನು ಇನ್ಸಿಡೆಂಟ್ ಆಗಿಲ್ಲ. ಕೋತಿ ಒಂದ್ ಬಿಟ್ರೆ ಇನ್ನೇನೋ ತೊಂದ್ರೆ ಕೆಲಸ ಮಾಡೋರು ಸಿಕ್ತಿಲ್ಲ. ಅಲ್ಲಿ ಓದ್ಕೊಂಡು ಹೋಗಿ ಕೆಲಸ ಪ್ರೋಸೆಸ್ ಅಂದ್ರೆ ನಡೀತಾ ಮಾಡ್ತಾ ಇದ್ರೆ ಕೆಲಸ ಅವತ್ತು ಅವ್ರು ಕೊಟ್ಟಿದ್ರೆ ಅವ್ರು ಫುಲ್ ಮಾಡಿ ಹೋಗ್ಬಿಡೋರು. ಹಂಗೆ ಅವ್ರು ಅರ್ಧಕ್ಕೆ ನಿಲ್ತಾರೆ, ಇವ್ರು ಅರ್ಧಕ್ಕೆ ನಿಲ್ತಾರೆ. ಹೆಸರು ಭಾರತ್. ಎಸ್, ತುಂಬಾ ಕೋತಿಗಳಿದೆ. ಕೋತಿಗಳು ಹೆವಿ ಸುತ್ತಮುತ್ತ ಇದೆ, 1-2 ಅಲ್ಲ, ತುಂಬಾ ಜನ ಇದ್ದಾರೆ. ಬಟ್ ಬರ್ಬೇಕಾದಾಗ ಬರೋರು ತುಂಬಾ ಕೇರ್ಫುಲ್ ಆಗಿ ಬರೀ. ಯಾವುದೇ ತರ ಕ್ಯಾರಿ ಬ್ಯಾಗ್, ಓಪನ್ ಕ್ಯಾರಿ ಬ್ಯಾಗ್ ಆಗಲಿ ಮತ್ತೆ ಕಾಲೇಜ್ ಬ್ಯಾಗಲ್ಲಾಗಲಿ ತಿಂಡಿ ತಿನಿಸುಗಳು ಮತ್ತೊಂದು ಯಾವುದು ಕೂಡ ತರಬೇಡಿ. ಯಾಕಂದರೆ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಕೋತಿಗಳಿದೆ ಅಂದರೆ ತುಂಬಾನೇ ಇದೆ. ಬಟ್ ಕೇರ್ಫುಲ್ ಬರೋರು. ಹತ್ತಕ್ಕೆ ಕೊಡಿ ಕೈ. ಹತ್ತಿದ್ದೀರಿ? ಹೆಂಗಿದೆ ಹತ್ತಕ್ಕೆ? ಚೆನ್ನಾಗಿದೆ. ಗ್ರಿಪ್ ಇಲ್ಲದೆ ಹತ್ಬೋದಾ? ಹತ್ಬೋದು. ನೀವ್ ಹತ್ತೀರಾ? ನಮ್ಮಂಗ್ ವಯಸ್ಸಾದವರು. ಸರ್ ಏನ್ ಹೇಳ್ತೀರಾ? ಹೆಂಗ್ ಹತ್ತಿದ್ದೀರಾ? ಅದೇ ಹತ್ಬೋದು ಮೇಡಮರೇ, ಆದ್ರೆ ಸ್ವಲ್ಪ ಶೇಕ್ ಬರುತ್ತಲ್ಲ, ಅದರಿಂದ ಭಯ, ತುಂಬಾ ಭಯ ಹತ್ತೋದಕ್ಕೆ. ಭಯ ಜೊತೆಗೆ ಇದು ಇಷ್ಟು ಇದಿದೆ ಅಲ್ವಾ? ಆದ್ರೆ ಯಾವ್ದೇ ತರದ್ದು ಒಂದು ನೆಗೆಟಿವ್ ಇನ್ಸಿಡೆಂಟ್ ಆಗಿಲ್ವಂತೆ. ಆಗೋದು ಬೇಡ. ಮುಂದೆ ಗಮನ ವಹಿಸಿ ರೆಡಿ ಮಾಡಿದ್ರೆ ಇನ್ನೂ ಕೂಡ ಎಲ್ಲರೂ ಭಕ್ತಾದಿಗಳಿಗೂ ಒಳ್ಳೇದು. ಇಳಿಬೋದಾ? ಸುಮಾರು ಇಳಿಬೋದು, ಪರವಾಗಿಲ್ಲ. ಸ್ವಲ್ಪ ಕಷ್ಟನೇ, ಸ್ವಲ್ಪ ಏನ್ ಹೇಳ್ತೀರಾ? ಸೇಫ್ಟಿ ಇದೆಯಾ ಅಂತಾರ ಇಲ್ಲ ಅಂತೀರಾ? ಐತೆ, ಅಲ್ಲಿ ಸೇಫ್ಟಿ ಇಲ್ಲ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಅಲ್ಲ, ಇಲ್ಲೆಲ್ಲ ಪರವಾಗಿಲ್ವಾ? ಪರವಾಗಿಲ್ಲ, ಚೆನ್ನಾಗಿದೆ. ಕಮ್ಮಿ ಐತಲ್ಲ. ಈಗ ನೋಡಿದಿರ ಒಂದು 3-4 ಡೇಸ್ ಇಂದ ವಿಡಿಯೋಸ್ ಬರ್ತಾ ಇದೆ. ಶಿವಗಂಗೆ ಬೆಟ್ಟದಲ್ಲಿ ಸೇಫ್ಟಿ ಇಲ್ಲ, ಸುರಕ್ಷತೆ ಇಲ್ಲ ಭಕ್ತಾದಿಗಳಿಗೆ ಅಂತ. ನೋಡಿದಿರಾ? ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಏನ್ ಹೇಳ್ಬೇಕು? ಸೇಫ್ಟಿ ಸುಮಾರು ಐತೆ ಒಟ್ನಲ್ಲಿ. ಬರ್ಬೋದಲ್ಲ, ಅವ್ರು ಹೇಳತ್ತಾರೆ, ಏನು ಭಯ ಪಟ್ಕೊಂಡು ಏನಿಲ್ಲ ಅಲ್ಲ. ಥ್ಯಾಂಕ್ ಯು. ಇಲ್ಲಿನ ಆಡಳಿತ ಮಂಡಳಿನೂ ಕೂಡ ಇದ್ರ ಬಗ್ಗೆ ಗಮನ ವಹಿಸಿದೆ. ಯಾಕಂದ್ರೆ ಇಲ್ಲಿ ಬಂದು ಕೆಲಸ ಮಾಡೋರು ಸಿಗ್ತಾ ಇಲ್ಲ, ಅದರಿಂದಾಗಿ ಇದು ಇನ್ನೂ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ನಿಧಾನ ಸ್ಲೋಗಿ. ಅವನಿಗಾಗುತ್ತೆ. ನನ್ನ ಒಪಿನಿಯನ್ ಏನಂದ್ರೆ ಆದಷ್ಟು ಸೇಫ್ಟಿ ಇದೆ, ಇಲ್ಲ ಅಂತ ಹೇಳಲ್ಲ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಕಟ್ ಆಗಿರೋದಲ್ಲ, ಅದನ್ನ ನೋಡಿದ್ರೆ ಸ್ವಲ್ಪ ಬರೋ ಭಕ್ತಾದಿಗಳಿಗೂ ಕೂಡ ಭಯ ಆಗುತ್ತೆ, ಏನಾಗ್ಬಿಡುತ್ತೋ ಅಥವಾ ನಾವು ಸ್ಕಿಡ್ ಆಗ್ಬಿಡ್ತೀವೋ ಅಂತ. ಬಟ್ ಆ ಥರ ಇನ್ಸಿಡೆಂಟ್ ಇಲ್ಲಿ ಇದುವರೆಗೂ ಯಾವುದೂ ನಡೆದಿಲ್ಲ, ಮುಂದಕ್ಕೂ ಕೂಡ ನಡೆಯಲ್ಲ. ಆದಷ್ಟು ಆಡಳಿತ ಮಂಡಳಿ ಇಲ್ಲಿ ಏನಿದೆ ದೇವಸ್ಥಾನದ ಆಡಳಿತ ಮಂಡಳಿ, ಅದು
ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಂದು ಕೆಲಸ ಮಾಡೋರು ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ವರ್ಕ್ ಮಾಡೋರು ಕೂಡ ಹೇಳ್ತಿದ್ದಾರೆ. ಬಟ್ ಪ್ರೋಸೆಸ್ ಅಲ್ಲಿ ಇದೆ, ವರ್ಕ್ ನಡೆಯುತ್ತೆ ಕೂಡ. ನಮಗೆ ಸೇಫ್ಟಿಯಾಗಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸೇಫ್ಟಿನೂ ಕೂಡ ಮಾಡಿಕೊಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡೋಣ. ಅದು ಬಿಟ್ಟು ತುಂಬಾ ನೆಗೆಟಿವ್ ಆಗಿ ಜನಗಳಿಗೆ ಭಯ ಪಡಿಸೋ ರೀತಿ ನಾವು ಯಾರಿಗೂ ಅದನ್ನ ವಿಡಿಯೋಸ್ ಮೂಲಕ ಆಗಲಿ ಮಾತಿನ ಮೂಲಕ ಆಗಲಿ ಹೇಳಕ್ ಹೋಗ್ಬಾರ್ದು. ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಮತ್ತಷ್ಟು ಮಾಹಿತಿಗಾಗಿ ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.